ಮುಗ್ಧ ಅನ್ನೋ ಮುಖವಾಡ ಹಾಕಿಕೊಂಡು ವಂಚಿಸ್ತಿದ್ದಾನೆ ಹನುಮಂತ. ಚೈತ್ರಾ ಫುಲ್ ಫೈರ್. ಹನುಮಂತ ನಾನು ತುಂಬಾ ಸಿಂಪಲ್ ಅನ್ನೋ ಮುಖವಾಡ ಹಾಕಿಕೊಂಡಿದ್ದಾನೆ ಎಂದು ಚೈತ್ರಾ ಕುಂದಾಪುರ ಹೇಳಿದ್ರು. ಚೈತ್ರಾ ಮಾತು ಕೇಳಿ ಹನುಮಂತು ಕೂಡ ಶಾಕ್ ಆದ್ರು. ಬಿಗ್ ಬಾಸ್ ಸೀಸನ್ 11 ಶೋ ಫಿನಾಲೆ ದಿನಗಳು ಹತ್ತಿರ ಬರ್ತಿದೆ. ದೊಡ್ಮನೆಯಲ್ಲಿ ಆಟ ಜೋರಾಗಿದೆ. ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಗೆ ಬಂದು ಹೋದ್ಮೇಲೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಮನಸ್ಸು ಭಾರೀ ಬದಲಾವಣೆ ಆದಂತೆ ಕಾಣ್ತಿದೆ. ಬಿಗಿಯಾಗಿದ್ದ ದೋಸ್ತಿನ ಬೇಡ ಅಂತಿದ್ದಾರೆ. ಇದೇ ವೇಳೆ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಅವರು ಹನುಮಂತು ಮುಖವಾಡ ಹಾಕಿಕೊಂಡಿದ್ದಾನೆ ಎಂದು ಆರೋಪಿಸಿದ್ರು. ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಬಿಗ್ ಟ್ವಿಸ್ಟ್. ಬಿಗ್ ಬಾಸ್ ಪ್ರೇಕ್ಷಕರು ಕಾಯೋದು ಕಿಚ್ಚನ ಪಂಚಾಯಿತಿ ನೋಡಲು. ಈ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಬಿಗ್ ಟ್ವಿಸ್ಟ್ಗಳು ಎದುರಾಗಿದೆ. ನನ್ನ ಗೇಮ್ ಫಾಸ್ಟ್ ಮಾಡ್ಬೇಕು ಅಂದ್ರೆ ಇಂತಹ ವ್ಯಕ್ತಿನ ನಾನು ಡಿಲೀಟ್ ಮಾಡ್ಬೇಕು ಅಂದುಕೊಂಡ್ರೆ ಯಾರನ್ನು ಮಾಡ್ತೀರಾ ಎಂಬ ಕಿಚ್ಚನ ಪ್ರಶ್ನೆಗೆ ಸೂಕ್ತ ಕಾರಣಗಳೊಂದಿಗೆ ಸ್ಪರ್ಧಿಗಳು ಉತ್ತರ ನೀಡಿದ್ದಾರೆ. ಹನುಮಂತು ಫೋಟೋ ಕಟ್ ಮಾಡಿದ ಚೈತ್ರಾ. ಹನುಮಂತ ನಾನು ತುಂಬಾ ಸಿಂಪಲ್ ಅನ್ನೋ ಮುಖವಾಡ ಹಾಕಿಕೊಂಡಿದ್ದಾನೆ ಎಂದು ಚೈತ್ರಾ ಕುಂದಾಪುರ ಹೇಳಿದ್ರು. ಮುಗ್ಧ ಎನ್ನುವಂತೆ ನಡೆದುಕೊಳ್ತಾರೆ. ಮುಗ್ಧ ಎನ್ನುತ್ತಲೇ ವಂಚಿಸುತ್ತಿದ್ದಾನೆ. ಮುಖವಾಡ ತೆಗೆಯಬೇಕು ಎಂದು ಚೈತ್ರಾ ಹೇಳುತ್ತಾ ಹನುಮಂತು ಫೋಟೋ ಕಟ್ ಮಾಡಿದ್ರು. ಬಳಿಕ ನನ್ನ ಆಟ ಫಾಸ್ಟ್ ಮಾಡಲು ಗೌತಮಿ ಅವರನ್ನ ಡಿಲೀಟ್ ಮಾಡೋದಾಗಿ ಮೋಕ್ಷಿತಾ ಕೂಡ ಫೋಟೋ ಕಟ್ ಮಾಡಿಕೊಂಡಿದ್ರು. ಭವ್ಯ ತ್ರಿವಿಕ್ರಮ್ ಲವ್ಲಿ ಫ್ರೆಂಡ್ಶಿಪ್ಗೆ ಬ್ರೇಕ್. ನನ್ನ ಗೇಮ್ ಫಾಸ್ಟ್ ಮಾಡ್ಬೇಕು ಅಂದ್ರೆ ತ್ರಿವಿಕ್ರಮ್ ಅವರನ್ನು ಡಿಲೀಟ್ ಮಾಡ್ಬೇಕು ಅಂತ ಭವ್ಯ ಗೌಡ ಹೇಳಿದ್ದಾರೆ. ಎಲ್ಲಾ ರೀತಿಯಲ್ಲೂ ಅವರು ನನಗೆ ಪ್ರಾಬ್ಲಮ್ ಆಗ್ತಾರೆ. ಹೀಗಾಗಿ ಅವರ ಹೆಸರು ತೆಗೆದುಕೊಂಡೆ ಎಂದಿದ್ದಾರೆ. ಯಾರೋ ನನ್ನಿಂದ ಸ್ವಾರ್ಥತೆ ಪಡೆಯೋದು ನನಗೆ ಇಷ್ಟ ಆಗಲ್ಲ ಎಂದು ಭವ್ಯ ಮೇಲೆ ತ್ರಿವಿಕ್ರಮ್ ಕೂಡ ಕೆಂಡಕಾರಿದ್ದಾರೆ. ಈ ಪ್ರೋಮೋ ನೋಡಿದ್ರೆ ಇಬ್ಬರ ಸ್ನೇಹಕ್ಕೆ ಬ್ರೇಕ್ ಪಕ್ಕಾ ಎನ್ನಲಾಗ್ತಿದೆ. ಮಂಜು ಗೌತಮಿ ಸ್ನೇಹ ಸಂಬಂಧ ಕೂಡ ಸ್ಟಾಪ್. ಗೌತಮಿಗೆ ಮಂಜು ಸಹವಾಸ ಬೇಡ ಅಂತ ಆತನ ಪತಿ ಪರೋಕ್ಷವಾಗಿ ಹೇಳಿದ್ರು. ಮಂಜು ತಂಗಿ ಕೂಡ ಗೌತಮಿಯಿಂದ ದೂರ ಇರುವಂತೆ ಭಾಷೆ ತೆಗೆದುಕೊಂಡ್ರು. ಇದೆಲ್ಲದರ ಎಫೆಕ್ಟ್ ಈ ವಾರದ ಪಂಚಾಯಿತಿಯಲ್ಲಿ ಬ್ಲಾಸ್ಟ್ ಆಗಿದೆ. ಗೊತ್ತಿದ್ದು ಗೊತ್ತಿಲ್ಲದೆ ನನ್ನ ಆಟಕ್ಕೆ ಸ್ನೇಹದಿಂದ ಎಫೆಕ್ಟ್ ಆಗಿದೆ ಎಂದು ಗೌತಮಿ ಹೇಳಿದ್ದಾರೆ. ಕೇರಿಂಗ್ ಇವರ ಫ್ರೆಂಡ್ಶಿಪ್ ಏನು ಬೇಡ ಅಂತ ಮಂಜು ಹೇಳಿದ್ದಾರೆ. ತ್ರಿವಿಕ್ರಮ್ ಹಾಗೂ ಭವ್ಯ ಅವರನ್ನ ತರಾಟೆಗೆ ತೆಗೆದುಕೊಳ್ತಿದ್ದ ವೇಳೆ ಕಿಚ್ಚ ಸುದೀಪ್ ಅವರ ಮಾತನ್ನು ಯಾರೂ ಕೇಳಿಸಿಕೊಳ್ಳುವ ತಾಳ್ಮೆಯನ್ನು ತೋರಿಸಿಲ್ಲ. ಹೀಗಾಗಿ ನೀವೇ ಮಾತನಾಡಿಕೊಳ್ಳಿ ಎಂದು ವೇದಿಕೆಯಿಂದ ಹೊರಟು ಹೋದ್ರು. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕಂಟೆಸ್ಟೆಂಟ್ ತಮ್ಮ ಮನೆಯವರನ್ನು ಭೇಟಿ ಮಾಡಿದ್ದಾರೆ. ಆದ್ರೆ ಮನೆ ಊಟ ತಿಂದು ಬಿಗ್ ಬಾಸ್ ಆಟದ ಮೈ ಮರೆತು ಮಾತನಾಡಿದ್ದಾರೆ. ಮನೆಯವರ ಮಾತನ್ನ ಕೇಳಿ ಎಚ್ಚರ ಆದವರು ಇದ್ದಾರೆ. ಬಿಗ್ ಬಾಸ್ ವೇದಿಕೆಯಿಂದಲೇ ಹೊರ ನಡೆದ್ರಾ ಕಿಚ್ಚ? ವಾರದ ಪಂಚಾಯಿತಿಯಲ್ಲಿ ಗರಂ ಆಗಿದ್ದೇಕೆ ಸುದೀಪ್? ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ನೋ ಎಲಿಮಿನೇಷನ್ ವೀಕ್ ತುಂಬಾ ಭಾರಿಯಾಗಿದೆ. ಭವ್ಯ ಗೌಡ, ತ್ರಿವಿಕ್ರಮ್, ಚೈತ್ರಾ ಕುಂದಾಪುರ ಫೇಕ್ ಎಲಿಮಿನೇಷನ್ ನಡೆದಿತ್ತು. ಈ ವಾರ ಮತ್ತೆ ಫೇಕ್ ಎಲಿಮಿನೇಷನ್ ನಡೆಸ್ತಾರಾ ಅಥವಾ ಬಿಗ್ ಬಾಸ್ ಬೇರೇನು ಟ್ವಿಸ್ಟ್ ಕೊಡ್ತಾರೋ ಎನ್ನುವ ಕುತೂಹಲ ವೀಕ್ಷರದ್ದು. ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ. ಈ ವಾರ ಸ್ಪರ್ಧಿಗಳ ವರ್ತನೆಗೆ ಬೇಸತ್ತು ಸುದೀಪ್ ಅವರು ವೇದಿಕೆಯಿಂದ ಆಚೆ ಹೋಗಿದ್ದಾರೆ. ಭವ್ಯ ಅವರು, ಸುದೀಪ್ ಅವರು, ಹನುಮಂತ ಅವರು ನನಗಿಂತ ಬೆಸ್ಟ್ ಎಂದರು. ಎಲ್ಲದರಲ್ಲೂ ಸಾಮರ್ಥ್ಯ ಇದ್ದವರು ಕಪ್ ಗೆಲ್ಲುತ್ತಾರೆ ಎಂದಿದ್ದಾರೆ. ಬಳಿಕ ಹನುಮಂತ್ ಅವರು, ಇಷ್ಟು ದಿನ ಊಟ ಹಾಕಿದ್ದೀವಿ ಗೆಲ್ಲುತ್ತೀವಿ ಎಂದು ತ್ರಿವಿಕ್ರಮ್ ಹೇಳಿರುವ ಮಾತನ್ನು ಹೇಳಿದರು. ತ್ರಿವಿಕ್ರಮ್ ಅವರು ಈ ರೀತಿ ತಾನು ಹೇಳೇ ಇಲ್ಲ ಎಂದು ಮಾತಿಗೆ ಮಾತು ಬೆಳೆಸಿದರು. ಅದೇ ವೇಳೆಗೆ ಕಿಚ್ಚ ವೇದಿಕೆಯಿಂದ ಹೊರ ನಡೆದರು. ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಮನೆಯವರ ಜೊತೆ ಕಾಲ ಕಳೆದ ಖುಷಿಯ ಜೊತೆಗೆ ಮೈ ಮರೆತು ಮಾತನಾಡಿರೋ ಮಾತು ಚರ್ಚೆಯಾಗಲಿದೆ. ಮನೆ ಊಟ ತಿಂದು ಮೈ ಮರೆತವರು ಯಾರು? ಮನೆ ಮಾತನ್ನ ಕೇಳಿ ಎಚ್ಚರ ಆದವರು ಯಾರು? ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಮಾತನ್ನು ಯಾರೂ ಕೇಳಿಸಿಕೊಳ್ಳುವ ತಾಳ್ಮೆಯನ್ನು ತೋರಿಸಿಲ್ಲ. ಹೀಗಾಗಿ ನೀವೇ ಮಾತನಾಡಿಕೊಳ್ಳಿ ಎಂದು ಅಲ್ಲಿಂದ ಹೋಗಿದ್ದಾರೆ. ಕಿಚ್ಚ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕಂಟೆಸ್ಟೆಂಟ್ ತಮ್ಮ ಮನೆಯವರನ್ನು ಭೇಟಿ ಮಾಡಿದ್ದಾರೆ. ಆದರೆ ಮನೆ ಊಟ ತಿಂದು ಬಿಗ್ ಬಾಸ್ ಆಟದ ಮೈ ಮರೆತು ಮಾತನಾಡಿದ್ದಾರೆ. ಮನೆಯವರ ಮಾತನ್ನ ಕೇಳಿ ಎಚ್ಚರ ಆದವರು ಇದ್ದಾರೆ. ಇನ್ನು ಗೌತಮಿ ಅವರ ಗಂಡ ಬಂದು ಸಮಯ ಬಂದಾಗ ನೀವು ಅವರನ್ನು ತುಳಿದುಕೊಂಡು ಮುಂದಕ್ಕೆ ಹೋಗಬೇಕು ಎಂದು ಸಲಹೆ ಕೂಡ ಕೊಟ್ಟಿದ್ದರು. ಮಂಜು ಅವರ ತಂಗಿ ದೀಪಿಕಾ ಪುತ್ರಿ ನಕ್ಷಿಕಾ, ಮಂಜು ತಂದೆ ರಾಗಿ ರಾಮಣ್ಣ, ತಾಯಿ ಲಲಿತಮ್ಮ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟರು. ಇನ್ನು ಗೌತಮಿ ಅವರ ಗಂಡ ಬಂದು ಸಮಯ ಬಂದಾಗ ನೀವು ಅವರನ್ನು ತುಳಿದುಕೊಂಡು ಮುಂದಕ್ಕೆ ಹೋಗಬೇಕು ಎಂದು ಸಲಹೆ ಕೂಡ ಕೊಟ್ಟಿದ್ದರು. ಮಂಜು ಅವರ ತಂಗಿ ದೀಪಿಕಾ ಪುತ್ರಿ ನಕ್ಷಿಕಾ, ಮಂಜು ತಂದೆ ರಾಗಿ ರಾಮಣ್ಣ, ತಾಯಿ ಲಲಿತಮ್ಮ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟರು. ಈ ವಾರ ನೋ ಎಲಿಮಿನೇಷನ್ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ನೋ ಎಲಿಮಿನೇಷನ್ ವೀಕ್ ತುಂಬಾ ಭಾರಿಯಾಗಿದೆ. ಭವ್ಯ ಗೌಡ, ತ್ರಿವಿಕ್ರಮ್, ಚೈತ್ರಾ ಕುಂದಾಪುರ ಫೇಕ್ ಎಲಿಮಿನೇಷನ್ ನಡೆದಿತ್ತು.
ಈ ವಾರ ಮತ್ತೆ ಪೇಕ್ ಎಲಿಮಿನೇಷನ್ ನಡೆಸ್ತಾರಾ ಅಥವಾ ಬಿಗ್ ಬಾಸ್ ಬೇರೇನು ಟ್ವಿಸ್ಟ್ ಕೊಡ್ತಾರೋ ಎನ್ನುವ ಕುತೂಹಲ ವೀಕ್ಷರದ್ದು. ಹಿಂದಿನ ವಾರವೇ ಈ ವಾರ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ನಡೆಯಬಹುದು ಎಂದು ವೀಕ್ಷಕರು ಊಹಿಸಿದ್ದರು. ಸದ್ಯಕ್ಕೆ 9 ಮಂದಿ ಮನೆಯಲ್ಲಿ ಇದ್ದಾರೆ. ಮನೆ ಖಾಲಿ ಆಗದೇ ಇದ್ದರೂ ಈಗಾಗಲೇ ಫಿನಾಲೆ ಬಗ್ಗೆ ಭಾರೀ ಚರ್ಚೆಗಳು ಆಗುತ್ತಿವೆ. ಜನವರಿ ವೇಳೆಗೆ ಫಿನಾಲೆ ಎನ್ನಲಾಗುತ್ತಿದೆ. ಮುಂದಿನ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಎನ್ನಲಾಗುತ್ತಿದೆ.